ವೆಲ್ಕಮ್ ಬ್ಯಾಕ್. ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಾದಿತ ಪೋಸ್ಟ್ ಮಾಡಿದ್ದಂತ ಆರೋಪಿ ಸತೀಶ್ಗೆ ಇದು ಜಾಮೀನು ತೀರ್ಪು. ಪ್ರಮುಖವಾಗಿ ಮೈಸೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡಿದ್ದಂತಹ ಉದಯಗಿರಿ ಗಲಭೆ ಪ್ರಕರಣ, ವಿವಾದಿತ ಪೋಸ್ಟ್ ಅನ್ನ ಮಾಡಿದ್ದ ಅನ್ನುವಂತಹ ಸತೀಶ್ ಎನ್ನುವ ಆರೋಪಿಗೆ ಇವತ್ತು ಜಾಮೀನು ತೀರ್ಪು. ವಿಚಾರಣೆ ನಡೆಸಿ ಇಂದಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್. ಇವತ್ತು ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಜಾಮೀನು ಸಿಗುತ್ತಾ ಅಥವಾ ಶಿಕ್ಷೆ ಆಗುತ್ತಾ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತಾ? ವಿವಾದಿತ ಪೋಸ್ಟ್ ಮಾಡಿದ್ದಂತ ಆರೋಪಿ ಸತೀಶ್ ಜಾಮೀನು ತೀರ್ಪು ಇವತ್ತು ಹೊರ ಬೀಳಲಿದೆ. ವಿಚಾರಣೆಯನ್ನ ನಡೆಸಿತ್ತು, ವಾದ ಪ್ರತಿವಾದವನ್ನ ಆಲಿಸಿತ್ತು. ಅದಾದ ನಂತರವಾಗಿ ತೀರ್ಪನ್ನ ಇಂದಿಗೆ ಕಾಯ್ದಿರಿಸಿತ್ತು. ರಾತ್ರೋರಾತ್ರಿ ಮುಸ್ಲಿಂ ಗುಂಪೊಂದು ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಕಲ್ಲು ತೂರಾಟ, ಅದರ ಜೊತೆಗೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ಎಸೆದಿರುವಂಥದ್ದು, ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡಿರುವಂತ ವಿಚಾರವಾಗಿ ಆ ಒಂದು ಪೋಸ್ಟ್ ಇಡೀ ಆ ಸಮುದಾಯವನ್ನ ಕೆರಳಿಸಿತ್ತು. ಆ ಧರ್ಮಗುರುಗಳ ಮೇಲಿನ ಅವಹೇಳನಕಾರಿ ಹೇಳಿಕೆಯ ಪೋಸ್ಟ್ ಇಡೀ ಆ ಜನಾಂಗದ ನಿದ್ದೆಗೆಡಿಸಿತ್ತು. ರಾತ್ರೋರಾತ್ರಿ ಮೈಸೂರಿನಲ್ಲಿ ನಡೆಯಬಾರದು ಅಂದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ರೊಚ್ಚಿಕೊಳ್ಳೋದಕ್ಕೆ ಕಾರಣ ಅದೊಂದು ಪೋಸ್ಟ್ ಆಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸತೀಶ್ ಎನ್ನುವ ಆರೋಪಿಯನ್ನ ಬಂಧಿಸಲಾಗಿತ್ತು, ಸುಮೋಟೋ ಕೇಸ್ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಇಂದಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಜೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ರಾತ್ರೋರಾತ್ರಿ ಮೈಸೂರಿನ ಉದಯಗಿರಿಯಲ್ಲಿ ಉಂಟಾದಂತ ಆ ಉದ್ವಿಗ್ನ ಪರಿಸ್ಥಿತಿಗೆ ಈ ಒಂದು ಪೋಸ್ಟ್ ಕಾರಣವಾಗಿತ್ತು. ಒಂದು ಸಮುದಾಯದ ಧರ್ಮಗುರುವಿನ ಅವಹೇಳನಕಾರಿಗೆ ಆ ಒಂದು ಪೋಸ್ಟ್ ಕಾರಣವಾಗಿತ್ತು. ಸೊ ಎಲ್ಲೋ ಒಂದು ಕಡೆ ಸಾರ್ವಜನಿಕ ಆಸ್ತಿ ಪಾಸ್ತಿ, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮೂಡಿಸುವ ಹಾಗೆ ಮಾಡಿದ್ದು ಆ ಒಂದು ಪೋಸ್ಟ್. ಸೊ ಇವತ್ತು ಏನಾಗಬಹುದು, ತೀರ್ಪನ್ನ ಕಾಯ್ದಿರಿಸಿತ್ತು. ಒಂದು ಕಡೆ ಜೈಲಾಗಬಹುದಾ, ಬೇಲಾಗಬಹುದಾ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬಹುದಾ, ವಾದ ವಿವಾದ ಹೇಗಿತ್ತು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಒಂದ್ ಕಡೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಮತ್ತು ಪೊಲೀಸರ ಮೇಲೆ ಹಲ್ಲೆ ಆಗಿರ್ತಕ್ಕಂತ ಘಟನೆ ಏನಿದೆ, ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ಕೂಡ ಸೃಷ್ಟಿಯಾಗಿತ್ತು. ವಿವಾದಿತ ಪೋಸ್ಟ್ ನಿಂದ ಒಂದು ಸಮುದಾಯದ ಗುಂಪಿನವರು ಒಂದ್ ಕಡೆ ಪೊಲೀಸರ ಮೇಲೂ ಕೂಡ ಅಲ್ಲಿ ದಾಳಿ ಆಗಿರ್ತಕ್ಕಂಥದ್ದು, ಕೆಲವು ಪೊಲೀಸರಿಗೆ ಕೂಡ ಗಾಯ ಕೂಡ ಆಗಿರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಪರಿಸ್ಥಿತಿ, ಉದ್ವಿಗ್ನ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಹೇಗೆ ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಕೂಡ ಪೊಲೀಸರ ಒಂದು ಪೊಲೀಸ್ ಸ್ಟೇಷನ್ ಮೇಲೂ ಕೂಡ ಒಂದಿಷ್ಟು ದಾಳಿ ಆಗಿತ್ತು, ದೊಡ್ಡ ಮಟ್ಟದ ಗಲಾಟೆ ಆಗಿದ್ದು. ಅದಕ್ಕಿಂತ ಅದೇ ರೀತಿಯಲ್ಲಿ ಒಂದು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕೂಡ ಕೆಲವೊಂದಿಷ್ಟು ಘಟನೆ ಆಗಿದಾವೆ ಅನ್ನುವಂಥದ್ದು ಕೂಡ ಬಿಜೆಪಿ ನಾಯಕರು ಕೂಡ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕಿಸೋಣ. ಪ್ರಮುಖವಾಗಿ ವಿವಾದಿತ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪನ್ನ ಕಾಯ್ದು ಇರಿಸಲಾಗಿದ್ದಂತಹ ತೀರ್ಪು ಇವತ್ತು ಹೊರಬೀಳುತ್ತೆ. ವಿಚಾರಣೆಯನ್ನ ನಡೆಸಿ ಇಂದಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್. ಪ್ರಮುಖವಾಗಿ ಬಹಳ